जहां पर साबिक एमएलए बी प्रसन्न कुमार साहब आए हुए हैं। आज एमएलए AC श्रीनिवास साहब ने बहैसियत एमएलए 1 साल मुकम्मल कर लिया है। आइए जानते हैं साबिक एमएलए प्रसन्न कुमार साहब से कि उन्होंने गुज़िश्ता असम्बली इंतखाबात में चेंज इन द कॉन्स्टिट्यूंसी के नाम पर एक ज़ोरदार इंतखाबी मुहिम चलाई थी और आवाम ने इनकी बात पर ध्यान दे होकर यहाँ पर एक चेंज लाया था। अब इस चेंज के बारे में वो क्या कहना चाहते हैं? सर, लास्ट असेंबली इलेक्शन आगे 1 ವರ್ಷ ಕರೆಕ್ಟ್ ಆಗಿದೆ, 13th ಮೇ ರಿಸಲ್ಟ್ ಅನೌನ್ಸ್ ಆಗಿದೆ. ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಕ್ಯಾಂಪೇನಲ್ಲಿ ತುಂಬ ಜೋರಾಗಿ ಹೇಳ್ತಾ ಇದ್ದಾರೆ, ಇವಾಗ ಈ ಕಾನ್ಸ್ಟಿಟ್ಯೂನ್ಸಿ ಪೀಪಲ್ ನೀಡ್ ಎ ಚೇಂಜ್. ಸೊ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಈ ಜನರಿಗೆ ಚೇಂಜು ಮಾಡಿದ್ದಾರೆ. ಈ 1 ವರ್ಷದಲ್ಲಿ ಹೊಸ MLA ನೇತೃತ್ವದಲ್ಲಿ ಏನು ಅನಿಸ್ತೀರಿ ಸರ್? ಏನಾಗಿದೆ ಡೆವಲಪ್ಮೆಂಟ್ ವರ್ಕ್ಸು ಹೆಂಗೆ? ಮೊದಲಿಗೆ ನಮ್ಮ ಕ್ಷೇತ್ರದ MLA ಆದ AC ಶ್ರೀನಿವಾಸರಿಗೆ ಶುಭಾಶಯಗಳು ಹೇಳಬೇಕಾಗಿತ್ತು. ಇವತ್ತಿಗೆ 1 ವರ್ಷ ಆಯಿತು ಅವರು ಎಲೆಕ್ಷನ್ನು MLA ಆಗಿ ಗೆದ್ದು 1 ವರ್ಷ ಆಗಿದೆ. ಸೊ 1 ವರ್ಷಕ್ಕೆ ನಾನು ಕೂಡ ನೋಡ್ಕೊತಾ ಬರ್ತಾಯಿದ್ದೀನಿ ಎಲ್ಲ ಕಡೆ ಏನೇನು ಆಗ್ತಿದೆ. ಭಾಳಷ್ಟು ಚೇಂಜ್ ಆಗಿದೆ. ನಮ್ಮ ಜನ ಚೇಂಜ್ ಆಗಿದ್ದಾರೆ. ನಮ್ಮ MLAದ ಕಾರ್ಯವೈಖರಿ ಭಾಳಷ್ಟು ಚೇಂಜಸ್ ಇದೆ. ಸೊ ನಾನು ನೋಡ್ದಂಗೆ ಕೆಲಸ ಆಗ್ತಾಯಿದೆ. ಏನು 10 ವರ್ಷ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಏನು ಕೆಲಸ ಮಾಡ್ದಿದ್ದಿದ್ರೋ ಅದೆಲ್ಲ ನೀವು ನೋಡಿದಿರಿ. ಆದರೆ ಈ ಕೆಲಸ ಆಗ್ತಾಯಿದೆ, ನಮ್ಮ ಕಣ್ಣೆದುರಿಗೆ ಕೆಲಸ ಆಗ್ತಾಯಿದೆ. ಒಂದು ಶಿಸ್ತು ಬಂದಿದೆ ನಮ್ಮ ಪುಲಕೇಶಿ ನಗರ ಕ್ಷೇತ್ರದಲ್ಲಿ. ಸರ್, ಈ ಮೇಜರ್ ಚೇಂಜ್ ಏನಾಗಿದೆ ಸರ್? ಈ 1 ಇಯರಲ್ಲಿ ನೀವು ಮೇಜರ್ ಚೇಂಜ್ ಕಂಡಿಟ್ಟಿದ್ದೀರಾ ಈ ಡೆವಲಪ್ಮೆಂಟ್ಸ್ ಬಗ್ಗೆ? ಈ ಕಾನ್ಸ್ಟಿಟ್ಯೂನ್ಸಿ ಮೇಲೆ ನೀವು ಪದ ಬರ್ತಾ ಇದ್ದೀರಾ, ವಿಸಿಟ್ಸು ಮಾಡ್ತಾ ಇದ್ದೀರಾ, ಎಲ್ಲ ಲೀಡರ್ಗೆ ಕನ್ಸಲ್ಟ್ ಮಾಡಿದ್ದೀರಾ. ಏನು ಮೇಜರ್ ಚೇಂಜ್ ಏನಾಗಿದೆ ಸರ್? ಮೇಜರ್ ಚೇಂಜ್ ಅಂದರೆ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಒಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದೇ ಲಾಸ್ಟ್ ಮೇಜರ್ ಚೇಂಜಸ್ಸು ನಮ್ಮ ಕ್ಷೇತ್ರದಲ್ಲಿ ಕಾಣ್ತಾರೆ. ಡೆವಲಪ್ಮೆಂಟ್ಸ್ ವರ್ಕ್ ಆಗ್ತಾನೇ ಇದೆ. ಇಲ್ಲೇ ಅಂತಲ್ಲ, ಬಂದಿರೋ ದುಡ್ಡಲ್ಲಿ ಲಾಸ್ಟ್ ಟೈಮು ನಾವು ನೋಡ್ದಂಗೆ 10 ವರ್ಷ ಹಿಂದೆ ಯಾವುದು ಎಲ್ಲ ದುಡ್ಡು ಬಂದರೂ ಕೂಡ ಇಲ್ಲೇನು ಡೆವಲಪ್ಮೆಂಟ್ ವರ್ಕ್ ಆಗಿಲ್ಲ. ಆದರೆ ಇಲ್ಲಿ ದುಡ್ಡು ಬಂದಿದೆ. ಮುಂದೆ ಬಂದಿದ್ದು ಕೆಲಸನೂ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಅದೊಂದೇ ಚೇಂಜಸ್ಸು. ಅಖಂಡ ಶ್ರೀನಿವಾಸ ಮೂರ್ತಿಯಿಂದ ಶ್ರೀನಿವಾಸ್ಗೆ ಇಷ್ಟೇ ಚೇಂಜಸ್ ಇರೋದು. ಸೊ ಆ್ಯಸ್ ಎ ಎಕ್ಸ್ MLA ಆ್ಯಂಡ್ ಸೀನಿಯರ್ ಇದು ಕಾಂಗ್ರೆಸ್ ಲೀಡರ್ ಪ್ರಕಾರ ಈ ಕ್ಷೇತ್ರದ ಜನಕ್ಕೆ ಏನು ಮೆಸೇಜ್ ಸರ್? ಮೆಸೇಜ್ ಏನಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸಗಳಾಗ್ತವೆ. ಭಾಳಷ್ಟು ಕೆಲಸ ಆಗಬೇಕಾಗಿದೆ. ಆ ಕೆಲಸ ನಮಗೆ ನಂಬಿಕೆ ಇದೆ, ಶ್ರೀನಿವಾಸು ಈ ಕೆಲಸ ಮಾಡಿಕೊಡ್ತಾರೆ ಅಂತ. ಥ್ಯಾಂಕ್ ಯು. ಇದೆ ಜೋಡಣೆಯಾಗಿ ಕೆಲಸ ಮಾಡ್ತಾ ಇದ್ದೀರಾ ಈಗ? ಇಲ್ಲ, ನಾನು MLA ಅವರಾದಮೇಲೆ ಅವ್ರದ್ದು ಕಾರ್ಯವೈಖರಿ ಬೇರೆಯೇ ಇದೆ. ಸೊ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಶಿಸ್ತು ತಂದಿದ್ದಾರೆ. ಆ ಶಿಸ್ತು ನನಗೆ ಭಾಳ ಇಷ್ಟ ಆಗಿದೆ. ಆ ಶಿಸ್ತು ನೋಡಿದರೆ ಸಿಸ್ಟಮ್ಯಾಟಿಗೆ ಕಾರ್ಯಕರ್ತರು ಯಾವ ಥರ ಹೆಂಗಿರಬೇಕು ಅನ್ನೋದು ಒಂದು ಪಾಠ ಹೇಳಿಕೊಟ್ಟಿದ್ದಾರೆ. ಅದ್ರ ಪಾಠದ ಥರ ನಮ್ಮ ಕಾರ್ಯಕರ್ತರು ಲೀಡರ್ಗಳು ಹಾಗೆ ಅದರ ತಕ್ಕಂಗೆ ನಡೀತಾವ್ರೆ. ಥ್ಯಾಂಕ್ ಯು ಸೊ ಮಚ್. ಇವತ್ತು ಬಂದು ಅಖಂಡ ನಮ್ಮ AC ಶ್ರೀನಿವಾಸರವರು ಇವತ್ತು ಬಂದು ಅವರು 1 ವರ್ಷ ಆಗಿದೆ ಅವ್ರದ್ದು ಬಂದು ಈ ಆಫೀಸ್ ಓಪನ್ ಆಗಿ. ಈ 1 ವರ್ಷದಲ್ಲಿ ಬಂದು ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ. ಈ 1 ವರ್ಷ ನಾನು ಬಂದು ಈ ಕ್ಷೇತ್ರಕ್ಕೆ ಬಂದು 1 ವರ್ಷ ಆಗಿದೆ. ಈ 1 ವರ್ಷದಲ್ಲಿ ಬಂದು ಏನೆಲ್ಲ ಬಂದು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ ಅವರ ಕಾರ್ಯಕರ್ತರುಗಳು ಮತ್ತು ಆ ಕ್ಷೇತ್ರದ ಜನರು ಎಲ್ಲರೂ ಬಂದು ಆಫೀಸಿಗೆ ಬಂದಿದ್ದಾರೆ. ಇದರಲ್ಲಿ ಬಂದು MLA ಆದಂಥ ಪ್ರಸನ್ನ ಕುಮಾರ್ ಸರ್ ಅವರು ಬಂದಿದ್ದಾರೆ. ಅವರು ಇರುವ ಪೀರಿಯಡ್ಗಿಂತನೂ ಮತ್ತು ಅಖಂಡ ಶ್ರೀನಿವಾಸರಿರುವ ಪೀರಿಯಡಲ್ಲಿ ಇರುವಾಗಿಂತ ಈಗ ಬಂದು ತುಂಬ ಸಿಸ್ಟಮ್ಯಾಟಿಕ್ ಆಗಿ ಬಂದು ಎಲ್ಲ ಕೆಲಸಗಳು ನಡೀತಾ ಇದೆ. ನನಗೆ ತುಂಬ ಇಷ್ಟ ಆಯಿತು. ಬಂದು ಇವಾಗ AC ಶ್ರೀನಿವಾಸರವರು ಹೌದು ಭಾರಿ ಡೆವಲಪ್ ಆಗಿ ನೀಟಾಗಿ ಕೆಲಸಗಳನ್ನ ನಡೆಸ್ಕೊಡ್ತಾ ಇದೆ. ಕಾರ್ಯಕರ್ತರುಗಳೆಲ್ಲ ಅವರು ಹೇಳ್ದಾಗೆ ಪ್ರತಿಯೊಂದು ಕೆಲಸಗಳು ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಬಂದು ಪುಲಕೇಶಿ ನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದ AC ಶ್ರೀನಿವಾಸರವರು ಆಗಮಿಸ್ತಾ ಇದ್ದಾರೆ. ಅವರ ಜೊತೆಗೆ ಅವರ ಎಲ್ಲ ಕಾರ್ಯಕರ್ತರುಗಳು ಎಲ್ಲರೂ ಬಂದು ಆಗಮಿಸ್ತಾ ಇದ್ದಾರೆ.
ನೋಡಿ ಎಕ್ಸ್ MLA ಆದಂಥ ಪ್ರಸನ್ನ ಕುಮಾರ್ ಅವರು ಎಲ್ಲ ಕಾರ್ಯಕರ್ತರುಗಳು ಬಂದಿದ್ದಾರೆ. ಎಲ್ಲ ಮಹಿಳಾ ಕಾರ್ಯಕರ್ತರುಗಳು ಅವರಿಗೆ ಬಂದು ಇವತ್ತು ಶುಭಾಶಯವನ್ನು ಕೋರಲು ಬಂದಿದ್ದಾರೆ. ಪೂಜೆ ಶುರು ಮಾಡಿದ್ದಾರೆ ನೋಡಿ. 1 ವರ್ಷ ಆಗಿದೆ ಈ ಆಫೀಸ್ ಓಪನ್ ಆಗಿ. ಸೊ ಅದರಿಂದ ಬಂದು ಇವತ್ತು ಪೂಜೆ ಮಾಡ್ತಾ ಇದ್ದಾರೆ ಆ ಕಚೇರಿಯಲ್ಲಿ. ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೂ ದಾಸಣ್ಣ ಮತ್ತೆ ನಮ್ಮ SC ಪ್ರೆಸಿಡೆಂಟ್ ನಟರಾಜ್ ಸಾಹೇಬ್ರು ಮತ್ತೆ ವಾರ್ಡ್ ಪ್ರೆಸಿಡೆಂಟ್ ಅಶೋಕ್ ಸಾಹೇಬ್ರಿಗೆ ಮತ್ತೆ ಹಾಶಿಮ್ ಬೈ ಮತ್ತೆ ಸಮೀ ಬೈ ವಾರ್ಡ್ ಪ್ರೆಸಿಡೆಂಟ್ ಅವ್ರಿಗೂ ಸ್ವಾಗತ ಬಯಸ್ತಾ ಎಲ್ಲರಿಗೂ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಮತ್ತೆ ನಮ್ಮ ಕಡೆಯಿಂದ MLA ಸಾಹೇಬ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಹಾಗೂ ತಮಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇದೆಲ್ಲ 1 ವರ್ಷ ಆಗಿ ನಾವು ಗೆದ್ದು ಇಲ್ಲಿ ಇದು ವಿ ಆರ್ ಎಂಜಾಯಿಂಗ್ ದ ಪವರ್ ಅಟ್ ದ ಸೇಮ್ ಟೈಮ್. ಮತ್ತೆ ನಮ್ಮ ಮುಂದಿನ ಬರ್ತಾ ಇರೋದು ಎಲೆಕ್ಷನ್ ರಿಸಲ್ಟನ್ನು ಇದೇ ತರ ನಮಗೆ ಆವತ್ತು ಹೆಂಗ್ ಹಬ್ಬ ಮಾಡಿದೀವಿ 13ನೇ ತಾರೀಕು ಲಾಸ್ಟ್ ಇಯರ್, ಅದೇ ತರ ನೆಕ್ಸ್ಟ್ June 4ಗೆ ಒಂದು ಹಬ್ಬ ವಾತಾವರಣ ಇರುತ್ತೆ. ನಾವೆಲ್ಲ ಹಬ್ಬ ಮಾಡೋಣ ಇಲ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಮತ್ತೆ ಮುಂದೆ MLA ಸಾಹೇಬರಿಂದ ಒಂದು 2 ಮಾತು ಮುಂದೆ ನಮ್ಮ ಜೋಶ್ ಸಾಹೇಬರು ಮಾತಾಡ್ತಾರೆ. ಜೋಶ್ ಅವರು ಮುಂದೆ ಕಾರ್ಯಕ್ರಮದ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮನ ಅಧ್ಯಕ್ಷ ವಹಿಸಿರುವ ನಿಮ್ಮ ಮೆಚ್ಚಿನ ಶಾಸಕರು AC ಶ್ರೀನಿವಾಸ್ ಸಾಹೇಬರಿಗೆ ನಿಮ್ಮ ಎಲ್ಲರ ಪರವಾಗಿ ಈ ವೇದಿಕೆ ಮೇಲೆ ಬರಮಾಡ್ಕೊತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಚಪ್ಪಾಳೆ ಮುಖಾಂತರ ನಮ್ಮ ಸಾಹೇಬರನ್ನ ಬರಮಾಡ್ಕೊಳ್ಳಿ. ಹಾಗೂ ಈ ಭಾಗದ ಕಾರ್ಪೊರೇಟರ್ ಆಗಿರುವ ನಮ್ಮ ಜಮೀನ್ ಶಾ ಅಣ್ಣ ಅವರು, ನಾಸೀರ್ ಅಣ್ಣ ಅವರು ಹಾಗೂ ವಿಷ್ಣು ಅವರು, ಶಿವ ಅವರು ಮತ್ತು ಎಲ್ಲ ನನ್ನ ವಾರ್ಡಿನ ಅಧ್ಯಕ್ಷಗಳು ದೊರೆ ಅವರು, ಸಮಿ ಅವರು, ಪ್ರಭಾ ಅವರು, ಅಶೋಕಣ್ಣ ಅವರು, ಜನರಲ್ ಅವರು, ತಮಗೆಲ್ಲರಿಗೂ ನನ್ನ ಕಾಂಗ್ರೆಸ್ ಕುಟುಂಬದ ಪರವಾಗಿ ತಮಗೆಲ್ಲರಿಗೂ ಸುಸ್ವಾಗತ ಬಯಸ್ತೀನಿ. ಇವತ್ತು 13ನೇ ತಾರೀಕು ಮಾನ್ಯ ಶಾಸಕರ ರಿಸಲ್ಟ್ ಹೋದ ವರ್ಷ ಈ ಟೈಮಲ್ಲಿ ನಾವೆಲ್ಲ ಆಚರಣೆಯಲ್ಲಿದ್ದೀವಿ. ಆ ದಿನವನ್ನ ನಾವು ಮರಿಬಾರ್ದು ಅಂತ ಕರೆದ್ಬಿಟ್ಟು ಇವತ್ತು ಈ ಆಚರಣೆ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರನ್ನ ಇಲ್ಲಿ ಕರೆದಿ ನಾವೆಲ್ಲ ಆಚರಣೆ ಮಾಡಿ ಬರ್ತಾ ಇದ್ದೀವಿ. ದಯವಿಟ್ಟು ಯಾರ್ಯಾರು ನೀವು ಆಚರಣೆ ಮಾಡಬೇಕು, ಹಾರ ಶಾಲ ಹಾಕ್ಬೇಕಂದ್ರು ಪ್ರತಿಯೊಬ್ಬರು ತಮ್ಮ ಸಿಸ್ಟಮ್ಯಾಟಿಕ್ ಆಗಿ ಬಂದು ಎಲ್ಲರೂ ಮಾನ್ಯ ಶಾಸಕರಿಗೆ ಶುಭ ಕೂರಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಧನ್ಯವಾದಗಳು. ಫಸ್ಟು ನಮ್ಮ MLA ಸಾಹೇಬರಿಗೆ ಅಭಿನಂದನೆಗಳು.
ಒಂದು ವರ್ಷ ಹೆಂಗ್ ಬಂತು ಹೆಂಗ್ ಹೋಯ್ತು ಅಂತ ಗೊತ್ತಾಗಿಲ್ಲ. ಒಂದೇ ವರ್ಷದಲ್ಲಿ 2 ಎಲೆಕ್ಷನ್ ಮುಗಿಸ್ಬಿಟ್ಟಿದೆ. 3ನೇ ಎಲೆಕ್ಷನ್ ಬರ್ತದೋ ಬಿಡ್ತೋ ತಲೆ ಕೆಡಿಸ್ಕೊಬೇಡಿ. ಶಾಸಕರಿಗೆ ಒಳ್ಳೆ ಕೆಲಸ ಮಾಡ್ತಾ ಅವ್ರ ಜೊತೆಲಿ ಇರೋಣ ಎಲ್ಲ. ನಮ್ಮ ಸುಸೇರಾಜ್ ಅಂತ ತಮಿಳ್ನಾಡಿಂದ ನಮ್ಗೆ ಇನ್ಚಾರ್ಜ್ ಆಗಿ ನಮ್ಮ ಚುನಾವಣೆಗೆ ಬಂದಿದ್ರು, ಅವ್ರು ಮಾತಾಡ್ತಾರೆ. எல்லாருக்கும் வணக்கம். சகோதர சகோதரிகளே, உங்களை அத்தனை பேரையும் பார்ப்பதிலே ரொம்ப மகிழ்ச்சி, எனக்கு ரொம்ப சந்தோஷம். ஒரு வருடத்திற்கு முன்பு டெல்லியில இருந்து என்னை இங்க இந்த புலிகேசி நகர் சட்டமன்ற தொகுதிக்கு பொறுப்பாளராக என்னை போட்டிருந்தாங்க. இங்க வந்த உடனே பெரிய ஷாக்கான நியூஸ் என்னன்னா, காங்கிரஸ் கட்சியில இருந்து வேற ஒரு கட்சிக்கு போயிட்டவரு ஒருத்தர், முன்னாள் எம்எல்ஏ, அவர் நிறைய பேர் இட்டுட்டு போயிட்டாரு. சீனிவாச அவரை வந்து ஜெயிக்கிறது ரொம்ப கஷ்டமா இருக்குது அப்படின்னு ஒரு ரிப்போர்ட் ஒன்று கொடுத்தாங்க. நான் எல்லா பூத்துக்கும் எல்லா பகுதிக்கும் நாங்கள் எங்க பாண்டிச்சேரியில் வந்தவங்க எல்லாரும் நாங்கெல்லாம் போய் பார்த்தோம். குறிப்பா சகாயபுரம்னு ஒரு ஊர், இங்க ஜனங்க எல்லாம் இருக்கிற எழுச்சியை பார்த்துட்டு எங்க கூட வந்த ஒரு அப்சர்வர் பார்த்தார். சீனிவாஸ் வந்து கண்டிப்பா ஜெயிப்பாருன்னு அவங்க முதல் ரவுண்ட்லேயே சொல்லிட்டு போனாங்க. சீனிவாஸோடைய ஹார்ட் ஒர்க், அவர் கூட இருக்கிற நண்பர்கள், இங்க பாக்குறவங்க எல்லாம் பார்க்கும்போது எனக்கு ரொம்ப சந்தோஷமா இருக்கு. எல்லாருமே ஹெவி ஹார்ட் ஒர்க்கர்ஸ். இந்த ஃபைட் டு த பெரிய பெரிய சிங்கத்தை எதிர்த்து நிக்கிற மாதிரி ஒரு பெரிய எதிர்ப்பையே மீறி ஜெயிக்கக்கூடிய ஒரு பெரிய சக்தி ஏசி சீனிவாசுக்கு கிடைச்சது. நீங்க எல்லாம் கூட இருக்க, நீங்க எல்லாம் பக்கத்துல இருக்கிறது ஒரு பெரிய பலம். இதை நீங்க வந்து சரியா பயன்படுத்தி கொண்டிருந்தால் இன்னும் மேலும் மேலும் கர்நாடக மாநிலத்தில் ஒரு நல்ல பதவிக்கு வருவார். என்னை வந்து இந்த தொகுதியில் நான் ஜெயிச்சதுனால எனக்கு வந்து நேஷனல் கோஆர்டினேட்டரா எனக்கு ப்ரொமோஷன் பண்ணி ஏஐசிசில 11C எனக்கு அப்பாயின்மெண்ட் பண்ணியிருக்காங்க. அதனால நான் உங்க எல்லாருக்கும் நான் இந்த நேரத்தில் தேங்க்ஸ் சொல்ல கடமைப்பட்டிருக்கேன். எல்லாருக்கும் ஆல் ஆஃப் யூ ரொம்ப தேங்க்ஸ். இன்னும் எதிர்காலத்தில் ரொம்ப நல்லா வரணும். இவரை நல்லா யூஸ் பண்ணீங்க. நல்ல குட் மேன் ஏசி ಶ್ರೀನಿವಾಸ್. ಥ್ಯಾಂಕ್ ಯು ವೆರಿ ಮಚ್ ಆಲ್ ಆಫ್ ಯು ಟು. ಎಲ್ಲ ಕಾಯ್ಕೊಂಡಿದ್ರು ಏನಾಗ್ತದೆ ರಿಸಲ್ಟ್ ಅಂತ. ಆ ರಿಸಲ್ಟ್ ಬಂದ್ಬಿಟ್ಟು 1 ವರ್ಷ ಆಗಿದೆ. 1 ವರ್ಷದಲ್ಲಿ ಎಷ್ಟು ಕೆಲಸ ಆಗ್ತಾ ಇದೆ ಎಲ್ಲ ನಿಮ್ಗೆಲ್ಲ ಗೊತ್ತಿದೆ. ಇನ್ನ ಜಾಸ್ತಿ ಕೆಲಸ ಆಗ್ತದೆ. ಇವತ್ತು ನಾವೆಲ್ಲ ಸೇರ್ಕೊಂಡು ಸಾಹೇಬ್ರಿಗೆ ಅಭಿನಂದನೆ ಮಾಡೋಣ. ಮಾಡಿಬಿಟ್ಟು ನಾವೆಲ್ಲ ಸೇರ್ಕೊಂಡು ಇದು ಏನೇನ್ ನಿಮ್ದು ಇದು ಇದೆ ನೀವು ಅಲ್ಲೇ ಕೂತ್ಕೊಳ್ಳಿ. ಒಬ್ರು ಬನ್ನಿ, ಸಾಹೇಬ್ರಿಗೆ ಏನ್ ಸನ್ಮಾನ ಮಾಡ್ತೀರಾ ಮಾಡಿ. ಆ ಲಡ್ಡು ಅಲ್ಲೇ ಬರ್ತದೆ. ಎಲ್ಲ ಕೂತ್ಕೊಂಡು ಇವ್ ನಾವು ಕಷ್ಟ ಏನ್ ಪಟ್ಟಿದೀವಲ್ಲ ಆ ಕಷ್ಟ ಫಲ ನಿಮ್ಗೆ ಲಡ್ಡು ಸಿಗ್ತಾ ಇದೆ. ಸಾಹೇಬ್ರು ಕೊಡ್ತಾ ಇದಾರೆ. ಎಲ್ಲ ತಗೊಂಡು ಎಲ್ಲ ನಿನ್ನ ಹೆಸರು ಹೇಳಮ್ಮ. ಎಲ್ಲಿ ಯಾವ ವಾರ್ಡು? ಇವತ್ತೇ ನೋಡ್ತಾ ಇದ್ದೀನಿ ನಿಮ್ಮನ್ನ. ಕೂತ್ಕೊಳ್ಳಿ. ವೆರಿ ಗುಡ್. ಹೌದಾ? ಕೂತ. ಇನ್ಯಾರು ಮಾತಾಡ್ತೀರಾ? ಓಕೆ. ಎಲ್ಲರಿಗೂ ನಮಸ್ಕಾರ. ವಣಕಂ. ಸಲಾಮ್ ಅಲೈಕಂ. ನಮಸ್ಕಾರ. ಬನ್ನಿ ಬೆಂಜಮಿನ್, ಬೈಟು ಕುತ್ಕೊಳ್ಳಿ. ಚೇರ್ ಕೊಡಿ. ಬನ್ನಿ ಇಲ್ಲಿ ಬನ್ನಿ. ನಾನು ಹೇಳಿದ್ದು ಊರಿಗೆ ಸಿಂಪಲ್ ಆಗಿ ಬಂದವರಿಗೆ ಒಂದು ಲಾಡ್ ಕೊಡಿ. 1 ವರ್ಷ ಆಗಿದೆ ಅಂತ ಹೇಳಿದ್ರೆ ಒಂದು ಪ್ರೋಗ್ರಾಮೇ ಆರ್ಗನೈಸ್ ಮಾಡಿಬಿಟ್ಟಾರೆ ಅಲ್ವಾ? ಇನ್ನೂ ಹೇಳಿದ್ರೆ ಇನ್ನೂ ಜನರಿಗೆ ಗೊತ್ತಿದ್ರೆ ಬರೋದಿಲ್ಲ ಅಲ್ವಾ? ಪ್ರೋಗ್ರಾಮ್ ಮಾಡ್ತೀರಾ ಇದೆಲ್ಲ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದು. ಓಕೆ. ಇವತ್ತು 1 ವರ್ಷದ ಹಿಂದೆ 13ನೇ ತಾರೀಕು ಮೇ 2023 ಅಂದರೆ 2023 ಸುಮಾರು ಒಂದು 11ವರೆಗೇನೆ ಸ್ಟಾರ್ಟ್ ಆಗಿರ್ಬೇಕು. 12 ಗಂಟೆಗೆ ಎಲ್ಲ ಕುಣಿತಾ ಇದ್ರಿ, ನೀವು ಎಂಜಾಯ್ ಮಾಡ್ತಾ ಇದ್ರಿ. ಇಡೀ ಕ್ಷೇತ್ರ, ಇಡೀ ರಾಜ್ಯ 1 ವರ್ಷದಲ್ಲಿ ಪುಲಕೇಶಿ ನಗರ, ಕರ್ನಾಟಕ ರಾಜ್ಯ, ಬೆಂಗಳೂರು ಫುಲ್ ಹ್ಯಾಪಿಯಾಗಿತ್ತು. ಇಡೀ ಕ್ಷೇತ್ರ ಅಲ್ವಾ? ಅದಕ್ಕೋಸ್ಕರ 1 ವರ್ಷ ಆಯಿತು. ಎಲ್ಲ ಮರೆತು ಜನಗಳು ಫಸ್ಟ್ ನಮ್ಮ ಕ್ಷೇತ್ರಕ್ಕೆ ಒಬ್ಬ MLA ಬೇಕು ಅಂತ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ತಾವೆಲ್ಲರೂ ಸೇರಿ ಕಷ್ಟಪಟ್ಟು ನನಗೆ ಗೆಲ್ಲಿಸಿ ಓಟು ಅತಿ ಹೆಚ್ಚು ಲೀಡನ್ನ ಕೊಡಿಸಿ ಗೆಲ್ಲಿಸಿದ್ದೀವಿ. ಅದಕ್ಕೋಸ್ಕರ 1 ವರ್ಷ ಆಗಿದೆ. ಅದು ನೆನಪು ಅಲ್ವಾ? ನೆನಪಿಗೋಸ್ಕರ ಇವತ್ತೆಲ್ಲರನ್ನೂ ಒಂದು ವಿಶ್ ಮಾಡೋಣ ಅಂತ ಒಂದು ಕಾರ್ಯಕ್ರಮ. ಆದರೆ ನೀವೆಲ್ಲರೂ ಬಂದಿದ್ದೀರಿ, ಮುಖಂಡರುಗಳು ಬಂದಿದ್ದೀರಿ. ಈ ವೇದಿಕೆಯಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಜೋಶು, ಫಯಾಜ್ ಖಾನು, ನಮ್ಮ ಕಾರ್ಪೊರೇಟರ್ಗಳಾದಂಥ ನಮ್ಮ ಜಮೀರ್ ಶಾ ಹಾಗೂ ನಮ್ಮ ನಜೀರು, ನಮ್ಮ ಸರ್ದಾರ್ ಪಟೇಲು, ನಮ್ಮ ಜಾವೀದು, ನಮ್ಮ ವಿಷ್ಣು, ನಮ್ಮ ಜಫರುಲ್ಲಾ ಖಾನ್, ಯಾಸಿರ್ ಭಾಯ್, ಶಿವು ಹಾಗೂ ನಮ್ಮ ಅಶೋಕು,
ನಾಗರಾಜು, ದಾಸು, ನಮ್ಮ ಸುಸೇರಾಜು ಹಾಗೂ ನಮ್ಮ ಅಸ್ಲಾಂ ಬಾಯ್ ಹಾಗೂ ನಮ್ಮ ಶ್ರೀನಿವಾಸು, ನಮ್ಮ ಬೆಂಜಮಿನು ಹೊಸದಾಗೆಲ್ಲ ಸೇರ್ಪಡೆಯವರು. ನೋಡಿ, ನಮ್ಮ ವಿರೋಧಿ ಅಂತಲ್ಲ, ನಮ್ಮ ಆಪೋಸಿಟ್ ಅವರೆಲ್ಲ ನಮ್ಮ ಜೊತೆಲಿದ್ದಾರೆ 1 ವರ್ಷದಲ್ಲಿ. ಇದು ಸ್ಪೆಷಲ್ ಏನು ಹೇಳಿ, 1 ವರ್ಷದ ಸಾಧನೆ. ಆಮೇಲೆ ಮಾತಾಡ್ತೀನಿ. ಆಮೇಲೆ ನಮ್ಮ ಸಮಿ, ಆಮೇಲೆ ದೊರೆ ಹಾಗೂ ಇನ್ನು ಎಲ್ಲ ನಮ್ಮ ಲೀಡರ್ಗಳೆಲ್ಲ ಮುಂದೆ ಕೂತಿದ್ರಿ. ವಾರ್ಡ್ ಪ್ರೆಸಿಡೆಂಟ್ಗಳೆಲ್ಲ ಮುಂದೆನೂ ಕೂತಿದ್ರಿ. ಆಸಾಂ ಬಾಯಿ ಯಾರು, ನಟರಾಜ್ ಇದ್ದೇ ಇರ್ತಾರೆ. ನಟರಾಜು ಇನ್ನು ಎಲ್ಲರೂ ಇದ್ದಾರೆ. ನಮ್ಮ ಅಲ್ಲಿ ನಮ್ಮ ತನ್ವೀರು ಎಲ್ಲ ಇದ್ದಾರೆ. ಎಲ್ಲ ಲೀಡರ್ಗಳೇ ಬಂದಿದ್ದೀರಿ, ಹೆಣ್ಮಕ್ಳು ಎಲ್ಲ ಕೂತಿದ್ದೀರಿ. ಎಲ್ಲ ಆಸಾಂ ಬಾಯಿ ಎಲ್ಲ ಹೇಳಿದ್ದೀನಿ, ಮುಖಂಡರು ಹಿಂದೆ ಎಲ್ಲ ಇದ್ದಾರೆ. ತುಂಬ ಸಂತೋಷ ಆಯ್ತು, ಎಲ್ಲ ಹ್ಯಾಪಿ ಇದ್ದೀರಿ. ನನಗೇನು 1 ವರ್ಷ ಹೆಂಗಿತ್ತು ಹ್ಯಾಪಿ, ನಿಮ್ಮ ಕಣ್ಣಲ್ಲಿ, ಬಾಯಲ್ಲಿ, ಮುಖದಲ್ಲಿ ಹಂಗೆ ಇದೆ ಈಗಲೂ ಖುಷಿಯಾಗಿ. ನಮ್ಮ ಅಲ್ಲ ಪ್ರಕಾಶ್ ನಗ್ತಾ ಇದ್ದಾನೆ ಅಲ್ವಾ? ಬಟ್ ಒಂದು ಖುಷಿ ಏನಪ್ಪ ಅಂದ್ರೆ ಸ್ಪೆಷಲ್, 1 ವರ್ಷದಲ್ಲಿ ಏನೆಲ್ಲ ಆಗಿದೆ. 2 ಚುನಾವಣೆ, ಆಮೇಲೆ ನಮ್ಮ ಪಾರ್ಟಿಲಿ ಏನು ಅನಿವಾರ್ಯ ಕಾರಣದಿಂದ ನಮ್ಮ ಎದುರು ಪಾರ್ಟಿಲಿ ಇದ್ದವರೆಲ್ಲ ನಮ್ಮ ಜೊತೆಲಿದ್ದಾರೆ. ಆಲ್ಮೋಸ್ಟ್ ಅದ್ರಲ್ಲಿ ಅಸ್ಲಾಂ ಬಾಯಿ ಬಂದಿದ್ದಾರೆ, ಈಗ ಬೆಂಜಮಿನ್ ಇದ್ದಾರೆ, ನಟರಾಜ್ ಮುಂದೆ ಕೂತಿದ್ದಾರೆ. ಇನ್ನೂ ಕೆಲವರು ಬಂದಿಲ್ಲ, ಮುನ್ನಾಬಾಯಿ ಇದ್ದಾರೆ, ಇನ್ನು ಅನೇಕರೆಲ್ಲ ಕಾರ್ಯಕರ್ತರಂತೂ ಬೇಕಾದಷ್ಟು ಬಂದಿದ್ದಾರೆ. ಇವ್ರ ಲೀಡರ್ಗಳ ಹೆಸರು ಹೇಳಿದೆ. ಓಟ್ ಹಾಕ್ದವರೆಲ್ಲ ಬಂದು, ಅದೇ ಈ ಸಲ ಚುನಾವಣೆಯಲ್ಲಿ ಮೊನ್ನೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಮೊನ್ನೆ 26ನೇ ತಾರೀಕು ಚುನಾವಣೆಯಲ್ಲಿ ತಾವೆಲ್ಲರೂ ವೋಟ್ ಮಾಡಿದಿರಿ. ನನಗಿರೋ ಮಾಹಿತಿ ಪ್ರಕಾರ ನನಗಿನ ಒಂದು 25,000 ಎಕ್ಸ್ಟ್ರಾ ವೋಟ್ ಕೊಟ್ಟಿದ್ದೀರಾ ಕಾಂಗ್ರೆಸ್ಗೆ. ನನ್ನ ಕ್ಯಾಲ್ಕುಲೇಷನ್ ನನಗೆ ಟೋಟಲು 87,000 ಏನೋ ನನಗೆ ಕೊಟ್ಟಿದ್ರಿ. ಈ ಸಲ ನನಗೆ ಕನಿಷ್ಠ ಪಕ್ಷ 1,15,000 ಮೇಲೆ ಕಾಂಗ್ರೆಸ್ ವೋಟ್ ಕೊಟ್ಟಿದ್ದೀರಾ ಅನ್ಕೊಂಡಿದ್ದೀನಿ. ಅದ್ರ ಮೇಲೇನೆ ಬರುತ್ತೆ, ಕಡಿಮೆ ಅಂತೂ ಬರಲ್ಲ. ನನಗೆ 67,000 ಲೀಡ್ ಇತ್ತು. ಈ ಸಲ MP ಗಳಿಗೆ 85 ಮೇಲೆ ಲೀಡ್ ಬರುತ್ತದೆ ಅಂತ ನನ್ನ ಕ್ಯಾಲ್ಕುಲೇಷನ್ ಇದೆ. ಎಲ್ಲ ಚೆನ್ನಾಗಿ ಮಾಡಿದಿರಿ. ಯಾವುದೇ ರೀತಿಯ ಅಹಿತ ಘಟನೆಗಳಿಲ್ಲ. ಯಾವುದೇ ಲೀಡರ್ಗಳು ಬ್ಲಾಕ್ ಮೇಲ್ ಮಾಡಿಲ್ಲ. ಬ್ಲಾಕ್ ಮೇಲ್ ಅಲ್ಲ, ಸುಮ್ಮನೆ ಏನು ಇದು ಕೇಳಿಲ್ಲ. ಎಲ್ಲ ಸ್ವತಂತ್ರವಾಗಿ ನಮ್ಮ ಲೀಡರ್ಗಳು ಕೆಲಸ ಮಾಡಿದ್ದಾರೆ, ದುಡಿದಿದ್ದಾರೆ, ಓಟ್ ಹಾಕ್ಸಿದ್ದಾರೆ, ಓಟ್ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಖುಷಿಯಾಗಿ ನಿಮಗೆಲ್ಲ ಥ್ಯಾಂಕ್ಸು ಹೇಳಬೇಕು. ಪುಲಕೇಶ್ ನಗರದ ಚುನಾವಣೆ ಹೆಂಗಾಯ್ತು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಆರಾಮಾಗಾಯ್ತು, ಏನು ಟೆನ್ಷನ್ ಇಲ್ಲ. ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಎಷ್ಟೋ MLA ಎಲೆಕ್ಷನ್ಗಳು ನೋಡಿದ್ದೀನಿ. ನನಗೇನು ಹೊಸದೇ ನಾನಲ್ಲ. MP ಎಲೆಕ್ಷನ್ ಜಾಫರ್ ಶರೀಫ್ ಸಾಹೇಬ್ರಿಗೆ ನಾವು ಎಲೆಕ್ಷನ್ ಮಾಡಿದ್ವಿ. ಏನು ರಿಯಾಜ್ ಭಾಯ್ ಎಲ್ಲಿದೆ? ರಿಯಾಜ್ ಭಾಯ್ ಅವ್ರನ್ನೆಲ್ಲ ಎಲೆಕ್ಷನ್ MP ಎಲೆಕ್ಷನ್ಗಳು ಮಾಡಿದ್ದೀವಿ ನಾವು ನಾರ್ತಲ್ಲಿ, ಗೊತ್ತಿದ್ದಲ್ಲ. ಆದರೆ ಈ ಸಲ ಪುಲಕೇಶ್ ನಗರ ಚುನಾವಣೆ ಚೆನ್ನಾಗಾಗಿದೆ. ಬನ್ನಿ ತನ್ವೀರ್ ಭಾಯ್, ಎಲ್ಲ ಲೀಡರ್ಗಳು ಆರಾಮಾಗಿ ಕೆಲಸ ಮಾಡಿದ್ರು ಅಲ್ವನಪ್ಪ? ಎಷ್ಟು ಚೆನ್ನಾಗಿದೆ. ಓ ಅಂತ ಕೆಲಸ ಮಾಡಿದವ್ರು ಲೀಡ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ನಮಗೆ ಬರುತ್ತೆ. ಇರಲಿ, ಸಂತೋಷ. ನಾನು ಗೆದ್ದ ಮೇಲೆ ನೀವೆಲ್ಲ ನನಗೆ ಒಂದು ವಿಶ್ವಾಸ ಇಟ್ಟು ನನ್ನ MLA ಮಾಡಿದ್ರಿ. MLA ಏನಕ್ಕೆ ಮಾಡೋದು? ಎಲ್ಲರೂ ಕಷ್ಟಪಟ್ಟು ಓಟ್ ಹಾಕೋದೇನಕ್ಕೆ? ನಮ್ಮ ಒಬ್ಬ ಲೀಡರ್ ಇರಲಿ, ನಮಗೆ ಕಷ್ಟ ಸುಖಕ್ಕೆ ಹಾಕ್ತಾರೆ, ನಮಗೆ ಒಬ್ಬ ಬೆಂಬಲವಾಗಿರ್ತಾರೆ. ನಮ್ಮ ಮನೆ ಯಜಮಾನ ಹೆಂಗೋ, ಒಂದು ಮನೆಗೆ ಕ್ಷೇತ್ರಕ್ಕೆ ಯಜಮಾನ MLA, ಅದು ಬಹಳ ಇಂಪಾರ್ಟೆಂಟ್. MLA ಸ್ಥಾನ ಎಂಥದಂದ್ರೆ ಅದು ನಾವು ಈಗ ನಿಮ್ಮ ಮಕ್ಕಳು ಮರಿ ಎಲ್ಲ ಮನೆಗೆ ಒಬ್ಬ ಯಜಮಾನ ಇದ್ರೆ ಧೈರ್ಯ ಇರಲ್ವಾ? ನಮ್ಮಪ್ಪ ಇದ್ರೆ ಬೆಡ್ರಿ ಅಂತಾರೆ. ಕಷ್ಟ ಬರಲಿ, ಸುಖ ಬರಲಿ, ಹೆಲ್ತ್ ಇರಲಿ, ಇನ್ನೊಂದು ಹಂಗೆ ಕ್ಷೇತ್ರಕ್ಕೆ ಒಬ್ಬ ಯಜಮಾನ ಬೇಕಲ್ಲ, ನಂಬಿಕೆ ಬೇಕಲ್ಲ. ನೀನು ಕಾಕಾ ಹೋಟ್ಲಲ್ಲಿ ಟೀ ಕೊಡಿಸ್ತೀಯೋ ಅಥವಾ 5 ಸ್ಟಾರ್ ಅದ್ರಲ್ಲಿ ಟೀ ಕೊಡಿಸ್ತೀಯೋ ಮುಖ್ಯ ಅಲ್ಲ. ಎಲ್ಲೋದ್ರೂ ಟೀನೇ ಕೊಡಿಸ್ತೀಯ, ಆದ್ರೆ ನಿನ್ ಪರವಾಗಿ ಒಬ್ಬ ಟೀ ಕೊಡಿಸೋರು ಇದ್ದಾರಲ್ಲ, ಅದು ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ ಹೇಳಿದ್ದು? ನಮ್ಮ ತಂದೆ ಇದಾರ್ರಿ ನಮ್ಮ ಮನೆಗೆ ಅಂತ. ಹಂಗೆ ಕ್ಷೇತ್ರದಲ್ಲೂ ಒಬ್ಬ ಯಜಮಾನ ಇದ್ದಾನೆ. ನಮ್ಗೆ ಯಾವುದೇ ಒಂದು ಕಷ್ಟ, ಪೊಲಿಟೇಷನ್ ಇರ್ಬೋದು, ರಸ್ತೆ ಇರ್ಬೋದು, ನೀರಿರ್ಬೋದು, ಯಾವುದೋ ಒಂದು ಗಲಾಟೆ ಇರ್ಬೋದು, ಒಂದು ಖಾತೆ ಇರ್ಬೋದು, ಒಂದು ಹೆಲ್ತ್ ಇರ್ಬೋದು, ಸ್ಕೂಲ್ ಅಡ್ಮಿಷನ್ ಇರ್ಬೋದು, ಸ್ಕೂಲ್ಗೆ ಸೇರ್ಸೋದು ಇರ್ಬೋದು, ನಿಮಗೆ ಒಬ್ರು ಬೇಕು ಅಲ್ವಾ? ಅದನ್ನ ಆಯ್ಕೆ ಮಾಡಿದಿರಿ. ಅದನ್ನಂತೂ ನಾನು ಕಾಯ ವಾಚ ಮನಸ್ಸದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 2.5 ಲಕ್ಷ ಜನಕ್ಕೂ
ನಮ್ಮೂರಿಗೂ ಅವರು ಸರ್ವಿಸ್ ಮಾಡಬೇಕು, ಅವ್ರು ಹೇಳಲಿಕ್ಕೆ ಸ್ಪಂದಿಸ್ಬೇಕು, ಅವ್ರು ಕೆಲಸ ಮಾಡಬೇಕು, ಅವ್ರು ನನ್ನ ನಂಬ್ಕೊಂಡಿದ್ದಾರೆ, ನನಗೆ ಓಟ್ ಹಾಕಿದ್ದಾರೆ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ಇಲ್ವಾ? ಹೇಳಿ, ಇಲ್ಲ ಅಂದ್ರೆ ಹೇಳ್ಬೋದು. ಡೈರೆಕ್ಟ್ ನನ್ನ ಹತ್ರ ಇಂಡೈರೆಕ್ಟೇ ಇಲ್ಲ, ಏನೇ ಇದ್ರು ಡೈರೆಕ್ಟ್ ಚರ್ಚೆ ಎಲ್ಲರ ಮುಂದೆ ಅಲ್ವಾ? ಹಿಂದೆ ಒಂದು ಮುಂದೆ ಒಂದು ಎಲ್ಲ ಹೇಳೋದಿಲ್ಲ. ನೋಡಿದ್ರಲ್ಲ, ನಾನು ಹಿಂದೆ ಮುಂದೆ ಮಾತಾಡ್ತೀನ? ಡೈರೆಕ್ಟ್ ಅಲ್ವಾ? ಕೆಲಸ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ಸುಳ್ಳು ಪಳ್ಳ ಹೇಳಂಗಿಲ್ಲ. ನಮ್ಮ ಲೀಡರ್ಗಳು ನಮ್ಮ ಟ್ರ್ಯಾಕಿಗೆ ಎಲ್ಲ ಬರ್ತಾ ಇದ್ದಾರೆ, ಎಲ್ಲರೂ ಬರ್ತಾವ್ರೆ, ಹ್ಯಾಪಿನೇ ಅಲ್ವಾ? ಒಂದು ಗಾದೆ ಇದೆ, ಹಿರಿಯಕ್ಕನ ಸಾಲು ಮನ್ಮಕ್ಳೆಲ್ಲ. ಗೊತ್ತಾದು? ಹೇಳಿ, ಹಿರಿಯಕ್ಕನ ಸಾಲು ಮನ್ಮಕ್ಳ ಗಾದೆ, ಅದು ಕನ್ನಡ, ಅದು ಅರ್ಥ ಕೇಳ್ಕೊಳ್ಳಿ ಯಾರನ್ನ. ಅಂದ್ರೆ ಹಿರಿಯಕ್ಕ ಅಂದ್ರೆ ಮನೆ ದೊಡ್ಡವರು, ಅವ್ರ ಸಾಲನ ಚಿಕ್ಕವರು ಪಾಲೆ. ಅಂದ್ರೆ ನಾವು MLA ಹೆಂಗಿರ್ತೀರ, ಜನ ಹಂಗಿರ್ತಾರೆ, ಅರ್ಥ ಅಲ್ವಾ? ನಾವ್ ಹೆಂಗಿರ್ತೀರೋ ನೀವು ಹಂಗೆ ಇರ್ತೀರ ಅಂತ. ನಾವು ಕರೆಕ್ಟಾಗಿ ಹೋದ್ರೆ ನೀವು ಕರೆಕ್ಟಾಗಿ ಬರ್ತೀರ, ನಾವು ದಾರಿ ತಪ್ಪಿದ್ರೆ ನೀವು ದಾರಿ ತಪ್ತೀರ, ಅಷ್ಟೇ ತಾನೆ? ಅದ್ರ ಅರ್ಥ ಅದು, ಗೊತ್ತಾಯ್ತಲ್ಲ? ಅದರಿಂದ ಅದು ಬೇರೆ ತರ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ ನೀವು. ನಾನು ಹೇಳೋದೆಲ್ಲ ಒಳ್ಳೇದಕ್ಕೆ ಅಲ್ವಾ? ಗಾದೆಗಳು 4-5 ಅರ್ಥ ಕೊಟ್ಟು ಬರ್ತದೆ. ನಾವು ಹೇಳೋದು ಬರೀ ಒಳ್ಳೇದಕ್ಕಷ್ಟೇ. ಏನು, ಜನಗಳಿಗೆ ಒಳ್ಳೇದಾಗಬೇಕು. ಪುಲಕೇಶಿ ನಗರ ಜನ ಚೆನ್ನಾಗಿರ್ಬೇಕು, ನೆಮ್ಮದಿ ಇರಬೇಕು, ಯಾರು ಗಲಾಟೆಗಳಾಗಬಾರ್ದು. ಇವನು ಅವನ ಮೇಲೆ ಎತ್ಕಟ್ಟೋದು, ಇವನ್ ಮೇಲೆ ಎತ್ಕಟ್ಟೋದು, ಡಿಬೇಟ್ ಮಾಡೋದು, ಅವೆಲ್ಲ ಮಾಡಬಾರ್ದು. ಅದಕ್ಕೆಲ್ಲ ನಾನು ಸಹಿಸೋದಿಲ್ಲ, ಗೊತ್ತೈತಲ್ಲ? ಸುಳ್ಳು ಹೇಳೋದು, ಸುಳ್ಳು ಅವ್ರ ಮೇಲೆ ಹೇಳೋದು, ಅವನ್ ಬೈ ಅನ್ನೋದು, ಇವನ್ ಬೈ ಅನ್ನೋದು, ಅವ್ನ ಫಿಟ್ಟಿಂಗ್ ಇಕ್ಕೋದು, ಇವೆಲ್ಲ ನಡಿಬಾರ್ದು ನನ್ನ ಹತ್ರ. ನೋಡ್ತಾ ಇದ್ರಲ್ಲ, ಇವೆಲ್ಲ ಮಾಡಕ್ ಬಿಡೋದಿಲ್ಲ ಅಂತವ್ರ ಹತ್ರನೂ ಸೇರಿಸೋದು. ಏನಾದ್ರೂ ಕಷ್ಟ ಇದ್ರೆ ಡೈರೆಕ್ಟಾಗಿ ಹೇಳ್ಬೇಕು. ನಮ್ಮ ರಾಜ್ಯನ ಬಂದ್ರು ಹಿರಿಯರು ಬನ್ನಿ ನೋಡಿ, ಅವ್ರಿಗೆ ಎಷ್ಟು ವರ್ಷ ನೋಡಿ, ಅವ್ರ ಅಭಿಮಾನ. ಅವರು ಈ ವರ್ಷದ ಯಾವ ಆಸೆನೂ ಇಲ್ಲ ಅವ್ರಿಗೆ, ಅಭಿಮಾನ ಪಕ್ಷ ಅಂದ್ರೆ ಅಲ್ವಾ? ಹಂಗೆ ಎಲ್ಲರಿಗೂ ಒಂದು ಅಭಿಮಾನ. ನಾನು ನಿಮ್ಮ ಜೊತೆಲಿ ಇರ್ತೀನಿ, ನಿಮಗೆ ಒಬ್ಬ MLA ಇದ್ದಾರೆ, ನೆಮ್ಮದಿಯಾಗಿರಲಿ. ಕೆಲಸ ಇವತ್ತಲ್ಲ ನಾಳೆ ಮಾಡೋಣ. ನಾನು ಇರೋದೇ ನಿಮ್ ಕೆಲಸ ಮಾಡ್ಲಿಕ್ಕೆ, ಬೇರೆ ಏನು ಎಕ್ಸ್ಪೆಕ್ಟ್ ಇಲ್ಲ ನಂದು. ಬೇರೆ ಇನ್ನೊಂದು ನನಗೆ MLAನೇ ಸಾಕು, ಬೇರೆ ಏನು ಆಸೆ ಇಲ್ಲ. MLA ಆಗಿದ್ದೀನಿ, ನಿಮ್ ಕೆಲಸ ಮಾಡ್ಬೇಕು, ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸವಲತ್ತನ್ನ ತಂದು ನಿಮ್ಗೆ ಕೊಡ್ಬೇಕು, ಅಷ್ಟೇ ನನ್ನ ಕೆಲಸ ಅಲ್ವಾ? ಏನೇನಿದೆಯೋ ನಿಮ್ಗೆ ಫೆಸಿಲಿಟಿ ಎಲ್ಲ ಇಲಾಖೆಗಳಲ್ಲಿ ಅಂತಂದು ನಿಮ್ಗೆ ಕೊಡೋದೇ ನನ್ನ ಕೆಲಸ. ನಿಮ್ಮನ್ನ ರಕ್ಷಣೆ ಮಾಡೋದೇ ನಮ್ಮ ಕೆಲಸ, ನಿಮ್ ಸರ್ವಿಸ್ ಮಾಡೋದೇ ನಮ್ಮ ಕೆಲಸ, ಅಷ್ಟೇ, ಬೇರೆ ಏನಿಲ್ಲ. ಅದೇ MLA. ಅದನ್ನ ನಾವು ಮಾಡಬೇಕು. ಮಾಡ್ತಾ ಇದೀವಾ? ಕೇಳಬೇಕು. ಮಾಡಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೋಡೋ, ಅಮ್ಮ ಕೇಳಿದ್ರು ನೀರು ಬಂದಿಲ್ಲ ಅಂತ, ನಂಗೆ ಕೇಳಬೇಕು ಡೈರೆಕ್ಟ್ ಆಗಿ ಅಲ್ವಾ? ಬಟ್ ನೀವು ಹಂಗೆ ಕರಬೇಕು, ಕೇಳೋರು ಕರೆಕ್ಟ್ ಆಗಿರ್ಬೇಕು. ಸುಮ್ನೆ ಕೇಳಿದ್ರೆ ನಾನು ಒಪ್ಪೋದಿಲ್ಲ, ಡೈರೆಕ್ಟ್ ಆಗಿ ಬೈದ್ ಬಿಡ್ತೀನಿ. ಒರಿಜಿನಾಲಿಟಿ ಇದ್ರೆ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಯಾರನ್ನ ನನ್ನ ಹತ್ರ ಗಲಾಟೆ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡ್ತೀನಿ ಸರಿ ಅಂತ. ಸುಳ್ಳು ಗಲಾಟೆ ಮಾಡಿದ್ರೆ ಅಷ್ಟೇ ಅಗೇನೆಸ್ಟ್. ನಾನು ಹೇಳಿದ್ದೀನಲ್ಲ ನನ್ನ ಮೇಲೆ ಗಲಾಟೆ ಮಾಡಿ ಅಂತ ಅಲ್ವಾ? ಪರ್ಮಿಷನ್ ಕೊಟ್ಟಿದ್ದೀನಿ. ಕರೆಕ್ಟ್ ಆಗಿದ್ರೆ ನನ್ನ ಹತ್ರ ಗಲಾಟೆ ಮಾಡಕ್ಕೆ ನಿಮ್ಗೆ ರೈಟ್ ಇದೆ, ಏನ್ ಬೇಕೋ ನನ್ನ ಹತ್ರ ಗಲಾಟೆ ಮಾಡ್ಬೋದು. ಆದ್ರೆ ಸುಳ್ಳು ಯಾರೋ ಎತ್ಕಟ್ಟಿ ಸುಮ್ನೆ ಏನೋ ಬೇಕು ಅಂತ ಮಾತಾಡಿದ್ರೆ ನಂಗೆ ಗೊತ್ತಾಗ್ಬಿಡುತ್ತೆ, ಅದೆಲ್ಲ ನಡೆಯೋದಿಲ್ಲ. ಒರಿಜಿನಾಲಿಟಿ ಇರಬೇಕು. ನಿಮ್ಗೆ ಏನ್ ಕೆಲಸ 24/7 ನೋಡಿ. ಇಷ್ಟು ದೊಡ್ಡ ಆಫೀಸ್ ಇದೆ ನಮ್ಮ ಆಫೀಸಲ್ಲಿ. ನಮ್ಮ ಆಫೀಸ್ ಸ್ಟಾಫ್ ಒಂದು 5-6 ಜನ ಇದ್ದಾರೆ. ನಿಮಗೆ ಬ್ಲಾಕ್ ಅಧ್ಯಕ್ಷರುಗಳಿದ್ದಾರೆ, ವಾರ್ಡ್ ಪ್ರೆಸಿಡೆಂಟ್ಗಳಿದ್ದಾರೆ, ಪ್ಲಸ್ ಸೀನಿಯರ್ ಲೀಡರ್ಗಳು, ಅವ್ರ ಜೊತೆ ಎಕ್ಸ್ ಕಾರ್ಪೊರೇಟರ್ಗಳಿದ್ದಾರೆ. ಅವರೆಲ್ಲ ನಿಮ್ಗೆ ಕೆಲಸ ಮಾಡಕ್ ಬಿಟ್ಟಿದ್ದೀವಿ. ಎಲ್ಲರೂ ವಾರ್ಡ್ ಕೆಲಸ ಮಾಡ್ತಾ ಇದ್ದಾರೆ. MLAನೇ ಬರಬೇಕು ಅಂತ ಏನಿಲ್ಲ. MLA ಒಬ್ಬರೇ ಏನು ಇಡೀ ಕ್ಷೇತ್ರದಲ್ಲಿ ಏನು ಮಾಡೋಕ್ಕಾಗಲ್ಲ, ಆಗುತ್ತಾ? ನನ್ನ ಪರವಾಗಿ ನಮ್ಮ ಲೀಡರ್ಗಳಿದ್ದಾರೆ, ಅವ್ರನ್ನೆಲ್ಲ ಕ್ಲೀನಾಗಿ ಕರೆದು ಟ್ರೈನ್ ಅಪ್ ಮಾಡಿದ್ದೀವಿ ನಿಮ್ಮ ಕೆಲಸ ಮಾಡಲಿಕ್ಕೆ. ಮೇಜರ್ ನೀರು ಸಮಸ್ಯೆ, ರಸ್ತೆ ಸಮಸ್ಯೆ, ವಾಟರ್ ನಮ್ಮ ಗಾರ್ಬೇಜ್ ಸಮಸ್ಯೆ, ಲೈಟ್ ಸಮಸ್ಯೆ, ಹಾಸ್ಪಿಟ್ಲು, ಸ್ಕೂಲು, ಇಂಥದ್ದು ಏನೇ ಇದ್ರೂ ಬರ್ರಿ. ನಿಮ್ಮ ಕೆಲಸಗಳು ನಮ್ಮ ಲೀಡರ್ಗಳು ಮಾಡ್ತಾ ಇದ್ದಾರೆ. ನಮ್ಮ ಏನೋ ಕಂಪ್ಲೇಂಟ್ ಇದ್ರೆ ಹೇಳಿ. ಆಮೇಲೆ ಯಾರ ಹತ್ರ ₹1 ಯಾರು ತಗೊಳಂಗಿಲ್ಲ, ನೋ ಎಕ್ಸ್ಪೆಕ್ಟೆಡ್, ಫ್ರೀ. ಯಾರು ದುಡ್ಡು ಕಲೆಕ್ಷನ್ ಯಾರು ಅಫಿಷಿಯಲ್ಸೇ ಆಗಲಿ, ನಮ್ಮ ಕಾರ್ಯಕರ್ತರೇ ಆಗಲಿ, ಯಾರಿಗೂ ನೀವು ₹1 ದುಡ್ಡು ಕೊಡಬಾರ್ದು. ಯಾವುದೇ ಸರ್ವಿಸ್ಗಿದ್ರೆ
ನನ್ನ ಹತ್ರ ಡೈರೆಕ್ಟಾಗಿ ಹೇಳಿ, ಯಾರನ್ನ ನೀರು ಬೋರ್ವೆಲ್ಲಲ್ಲಿ ನೀರು ಕಲೆಕ್ಷನ್ ಮಾಡೋದು ಇದು ಹೇಳಿದ್ದೀನಿ. ಆಮೇಲೆ ಯಾರೋ 10 ರೂಪಾಯಿ ಮಾಡಿದ್ರು, ಎಲ್ಲ ಕಟ್ ಮಾಡಿದ್ದೀನಿ. 5 ರೂಪಾಯಿ ಮೇಲೆ ಯಾರು ಕಲೆಕ್ಷನ್ ನೀರು ಟ್ಯಾಂಕಲ್ಲಿ 5 ರೂಪಾಯಿ 2-3 ಕಡೆ ರೈಸ್ ಮಾಡಿದ್ರು, ಕಟ್ ಮಾಡಿದ್ದೀನಿ. 5 ರೂಪಾಯಿ ತಗೋಬೇಕು ನಿಮ್ಮ ಹತ್ರ. 5 ರೂಪಾಯಿ ಮೇಲೆ ಚಾರ್ಜ್ ಮಾಡೋದು ಎಲ್ಲಿ? ಅದು ವಾಟರ್ ಟ್ಯಾಂಕಲ್ಲಿ ಮಾತ್ರ. ಬೋರ್ವೆಲ್ಗಳಲ್ಲಿ ದುಡ್ಡೇ ತಗೊಂಬಾರ್ದು. ಕೆಲವರೆಲ್ಲ ಬೋರ್ವೆಲ್ ಮೇಂಟೈನ್ ಮಾಡೋಕ್ಕೆ ದುಡ್ಡೇನು ಕೊಡ್ಬೋದು, ಯಾರ್ದು ಕೊಡ್ಬೋದು. ಯಾರನ್ನ ವಸೂಲು ಮಾಡಿದ್ರೆ ನನಗೆ ಹೇಳ್ಬೇಕು, ಇಮಿಡಿಯೇಟ್ ಆಗಿ ಅವ್ರು ಬೋರ್ವೆಲ್ಲಿಂದ ಚೇಂಜ್ ಮಾಡ್ಬಿಡ್ತೀವಿ. ಬೋರ್ವೆಲ್ ದುಡ್ಡು ಕೊಡಬಾರ್ದು, ರೇಷನ್ ದುಡ್ಡು ಕೊಡಬಾರ್ದು, ಆಯ್ತಾ? ನನ್ನ ಗಮನಕ್ಕೆ ತರಬೇಕು, ಎಲ್ಲ ನಮ್ಮ ಆಫೀಸ್ ಗಮನಕ್ಕೆ ತರಬೇಕು. ಎಲ್ಲ ಫ್ರೀ ಸರ್ವಿಸ್. ನಾನು ಹೇಳ್ತೀನಿ, ನಮ್ಮ ಕಾರ್ಯಕರ್ತರು ದುಡ್ಡು ಬೇಕಾದ್ರೆ ನಾನೇ ಕೊಡ್ತೀನಿ, ನಾನು ಇದ್ದೀನಿ ದುಡ್ಡು ಕೊಡೋಕ್ಕೆ, ಏನು ಹೊರಿಬೇಡಂಗಿಲ್ಲ. ಯಾವುದೇ ಖರ್ಚು ವೆಚ್ಚ ಇನ್ನೊಂದಾಗಲಿ ನಾನು ಕೊಡ್ತೀನಿ ಕಾಸು, ಅಲ್ವಾ? ನಮ್ಮ ಕಾರ್ಯಕರ್ತರ ಹತ್ರ ಯಾರು ದುಡ್ಡು ಏನೇನಿದ್ರು ನನ್ನ ಕೇಳಿ, ಡೈರೆಕ್ಟಾಗಿ ಆಫರ್, ಅಲ್ವಾ? ನನಗೇನು ಖುಷಿ ಅಂದರೆ ನೀವು ಚೆನ್ನಾಗಿದ್ರೆ ಐ ಆಮ್ ಹ್ಯಾಪಿ, ಅಲ್ವಾ? 1 ವರ್ಷ ಆಗಿದೆ, ಇನ್ನೂ ಕೆಲಸಗಳು ಹೇಳಿಲ್ಲ ನಾನು ಏನೇನು ಮಾಡಿದ್ದೀನಿ ಅಂತ. ಬಂದ ತಕ್ಷಣ ನೀರಿನ ಸಮಸ್ಯೆ ಇತ್ತು, ವಾಟರ್ ಟ್ಯಾಂಕೇ ಇರಲಿಲ್ಲ. ಇದ್ದಿದ್ದು ಮೆಟ್ರೋ ಏನೋ ಬಂದು ಎಲ್ಲ ಕ್ಲೋಸ್ ಮಾಡಿದ್ರು. 30 ಕೋಟಿ ತಂದು ಒಂದು ವಾಟರ್ ಟ್ಯಾಂಕ್ ಸ್ಯಾಂಕ್ಷನ್ ಮಾಡಿದ್ದೀವಿ. ಇಲ್ಲಿ ನಮ್ಮ ಸಗಾಯಪುರದಲ್ಲಿ ಚಿನ್ನಪ್ಪ ಗಾರ್ಡನಲ್ಲಿ ಒಂದು ಪಿಲ್ಲರ್ 5 ml ಲೀಟರ್ ಪಿಲ್ಲನ ಗಾರ್ಡನಲ್ಲಿ ನೀನು ಟೆಂಡರ್ ಆಗಿ ಈಗ ಎಲೆಕ್ಷನ್ ಮುಗಿದ ತಕ್ಷಣ ಪೂಜೆ ಮಾಡ್ತೀವಿ. ಒಂದು 6 ತಿಂಗಳಲ್ಲಿ ಟ್ಯಾಂಕ್ ಓಪನ್ ಆಗುತ್ತೆ. ಅದೇನೇನು ಓಪನ್ ಆಗ್ಬಿಟ್ರೆ ನೀರು ಸಮಸ್ಯೆನೇ ಇರಲ್ಲ. ನಾವೇ ಯಾವಾಗ ನೀರಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬಿಡ್ಬೋದು ಇಡೀ ಕ್ಷೇತ್ರಕ್ಕೆ. 15 ದಿನ ನೀರು ಸ್ಟಾಕ್ ಇರ್ತದೆ ನಮ್ಮ ಕ್ಷೇತ್ರದ ಆಗೋದಷ್ಟು. ಅವಾಗ ನೀರಿನ ಸಮಸ್ಯೆ ಈಗ ಏನಾಗಿದೆ ಅಂದ್ರೆ, ಎಲ್ಲಿ ಅದು ಟ್ಯಾಂಕ್ ಇರೋದು ನಮ್ದು ಹೈಕೋರ್ಟ್ ಬಿಡಬೇಕು, ಅಲ್ಲಿಂದ ಇಲ್ಲಿ ಬರೋಷ್ಟ್ರಲ್ಲಿ 100 ಕನೆಕ್ಷನ್ ತೂತುಗಳು ಇಟ್ಕೊಂಡಿದ್ದಾರೆ. ಆ ನೀರು ಸರಿಯಾಗಿ ಬರಲ್ಲ, ಅಲ್ವಾ? ಅಲ್ಲಲ್ಲಿ ಹೋಲ್ ಇಟ್ಬಿಟ್ಟಿದ್ದಾರೆ. ಆ ನೀರು 2 ಅವರ್ ಅಂತ ಬಿಡ್ತಾರೆ, 1 ಅವರ್ ಸರಿಯಾಗಿ ನಿಮ್ಗೆ ಬರಲ್ಲ. ನಿಮ್ ಸಮಸ್ಯೆಗಳೆಲ್ಲ ಗೊತ್ತಿದೆ, ಏನ್ ಮಾಡೋದು ಎಲ್ಲಾ ಸಮಸ್ಯೆನೂ ಗೊತ್ತಿದೆ. ನನಗೆ 2 ಅವರ್ ಅಂತಾರೆ, ಯಾರು ಮಾತಾಡ್ಬೇಡ, ಇರಮ್ಮ ನಂಗೆ ಗೊತ್ತಿದೆ, ನೀನೇನು ಹೇಳ್ಬೇಡ, ನಿಮ್ ಸಮಸ್ಯೆ ಎಲ್ಲ ಗೊತ್ತಿದೆ. ನಾನೇ ಹೇಳ್ಬಿಡ್ತೀನಿ, ನೀನು ಹೇಳೋದನ್ನ. ಈಗ 2 ಅವರ್ ಅಂತ ಹೇಳ್ತಾರೆ, 1 ಅವರ್ ಬರ್ತದೆ. ಆ 1 ಅವರ್ ಟ್ಯಾಂಕ್ ಬಿಡೋಷ್ಟರಲ್ಲಿ ಹೋಗ್ತದೆ. ಅದರಲ್ಲಿ ಕೆಲವರೆಲ್ಲ ಪಂಪುಗಳು ಇಟ್ಕೊಂಡು ನೀರು ಬಲವಂತವರು ನೀರು ಎಳ್ಕೊಂಡ್ಬಿಡ್ತಾರೆ. ನೀರೆಲ್ಲೋ ನೀರೇ ಇಲ್ಲ. ಹೆಂಗೆ ನಸೀರ್ ಭಾಯ್, ನಿಮ್ಗೂ ಗೊತ್ತಿಲ್ಲ, ಹಂಗೆ ಗೊತ್ತಿದೆ ನನಗೆ. ಎಲ್ಲ ಸಮಸ್ಯೆ ಗೊತ್ತಿದೆ, ಎಲ್ಲ ಸಾಲ್ವ್ ಮಾಡ್ತೀನಿ, ನಿಧಾನ, ಸ್ವಲ್ಪ ಸಮಯ. ಆಮೇಲೆ ಬೋರ್ವೆಲ್ಗಳಲ್ಲಿ ಸರಿಯಾಗಿ ಅದಕ್ಕೆ ಕೆಲವರು ಮೊನೊಪೊಲಿ ಮಾಡಿದ್ದಾರೆ, ಅದನ್ನೂ ಎಲ್ಲ ಸರಿ ಮಾಡ್ತೀವಿ ಒಂದೊಂದೇ. ಬೇಕಾದವ್ರು ಬಿಟ್ಕೋತಾರೆ, ಬೇಕಾದವ್ರಿಗೆ ನೀರಿಲ್ಲ, ಅದೆಲ್ಲ ಸರಿ ಹೋಗ್ಬೇಕು. ಈಗ 20 ಬೋರ್ವೆಲ್ಗಳನ್ನ ಸ್ಯಾಂಕ್ಷನ್ ಮಾಡಿ ಈಗಾಗಲೇ ಎಷ್ಟು ಬೋರ್ವೆಲ್ ಹಾಕಿರಪ್ಪ? 13 ಬೋರ್ವೆಲ್ ಹಾಕಿದ್ದಾರೆ. ಅದ್ರಲ್ಲಿ ನೀರು ಎಷ್ಟು ಸಿಕ್ಕಿದೆ? ಎಷ್ಟು ನೀರು ಸಿಕ್ಕಿದೆ ಅದರಲ್ಲಿ? ಎಲ್ಲ ಟೋಟಲ್ ಎಷ್ಟು ಬೋರ್ವೆಲ್ ಅಲ್ಲಿ ನೀರು ಸಿಕ್ಕಿದೆ? 3 ಬೋರ್ ಫೇಲ್ ಆಗಿದೆ. 3 ನೀರು ಸಿಕ್ಕಿಲ್ಲ. ಎಲ್ಲಿ? ನಮ್ಮ ಕಾರ್ಪೊರೇಷನ್ದಲ್ಲಿ ಇನ್ನೆಲ್ಲ 2 ಇಂಚ್ ಮೇಲೆ ನೀರು ಸಿಕ್ಕಿದೆ. ಇನ್ನ 4-5 ಸಿಕ್ಕಿದೆ. 20 ಬೋರ್ವೆಲ್ ಹಾಕ್ಸ್ತೀವಿ, 20 ಬೋರ್ವೆಲ್ಗೂ ಮೋಟರ್ ಕುಂಡಿಸ್ತೀವಿ. ಆವಾಗ ಅಲ್ಲಲ್ಲಿ ನೀರು ಸಿಗುತ್ತೆ. ಹಳೆ ಬೋರ್ವೆಲ್ಗೆ ಎಲ್ಲೆಲ್ಲಿ ಪಂಪ್ ಇಲ್ಲೋದು ಪಂಪ್ ಹಾಕ್ಸ್ತೀವಿ, ಟ್ಯಾಂಕ್ ಏನೋ ಲೈನ್ ಹಾಕ್ಸ್ತೀವಿ, ಪ್ಯಾರಲಲ್ ಆಗಿ ನೀರು ಕಾವೇರಿ ವಾಟರ್ ಪ್ಯಾರಲಲ್ ಆಗಿದೆ. ಇಷ್ಟೆಲ್ಲ ನೀರು ಸಮಸ್ಯೆ ಆಗಿದೆ. ಇನ್ನು ರಸ್ತೆಗಳು ಮೊನ್ನೆ 40 ಕೋಟಿಯಷ್ಟು ಇಡೀ ಕ್ಷೇತ್ರಕ್ಕೆ 5 ಕೋಟಿ 10 ಕೋಟಿ ಒಂದೊಂದು ವಾರ್ಡ್ ಕೊಟ್ಟು ಈಗಾಗಲೇ ಪೂಜೆಗಳು ಮಾಡಿ ರಸ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ನಾವು ಮೇಜರ್ ರೋಡಿಂದ ಸುಮಾರು 150 ಕೋಟಿ ಮೇಜರ್ ರೋಡ್ ಮಾಡಿಸಿದ್ದೀವಿ. ಬೊಂಬ ಬಜಾರ್ ಟು ಟ್ಯಾನಿ ರೋಡಿಂದ 2 ಡಿವೈಡು, ಒಂದು ನಾಗವರಗ್ ರೋಡು, ಒಂದು ಶಾಂಪುರ್ ರೋಡು ಮಾಡಿಸಿದ್ದೀವಿ. ಅದೊಂದು 150 ಕೋಟಿ. ಇನ್ನು ಹಾಸ್ಪಿಟ್ಲು ಅಭಿವೃದ್ಧಿ ಆಗ್ತಾ ಇದೆ, ಎಲ್ಲ ಕಡೆ 3 ಕಡೆ ರಿನೋವೇಷನ್ ಮಾಡಿದ್ದೀವಿ. ಇನ್ನು ನಾವು DJಹಳ್ಳಿ ಉರ್ದು ಸ್ಕೂಲ್ಗೆ 5 ಕೋಟಿ ಪೂಜೆ ಮಾಡಿದ್ದೀವಿ, ಸ್ಟಾರ್ಟ್ ಆಗಿದೆ. ಹಾಸ್ಪಿಟ್ಲ್ ಪೂಜೆ ಮಾಡಿದ್ದೀವಿ. ಇನ್ನು ನನಗೆ ಗೊತ್ತಿಲ್ಲ ಏನೇನು ಮಾಡಿದ್ದೀವಿ ಅಂತ. ಟೋಟಲ್ 300 ಕೋಟಿಯಷ್ಟು ಅನುದಾನವನ್ನು ತಂದು ಕೆಲಸ ಮಾಡ್ತೀವಿ. ಇನ್ನೂ ಕೆಲವು ಪೂಜೆ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ. 4ನೇ ತಾರೀಕು ಮೇಲೆ ಪೂಜೆ ಮಾಡ್ತೀವಿ. ಈಗ ಅರ್ಧನೇ ಪೂಜೆ ಮಾಡಿದ್ರು, ಅರ್ಧ ಕೂಡ ಮಾಡ್ದಂಗಿಲ್ಲ ಅಲ್ವಾ? 4ನೇ ತಾರೀಕು ಮೇಲೆ ಮಾಡೋಣ. ನಾವು ಒಂದೇ ಉದ್ದೇಶ, ಪುಲಕೇಶಿ ನಗರನ ಅಭಿವೃದ್ಧಿ, ಡೆವಲಪ್ಮೆಂಟ್, ನೋ ರಾಜಕೀಯ ಎಲೆಕ್ಷನ್ ಇದ್ದಾಗ ಮಾತ್ರ ಮಾಡೋಣ. ಮೊನ್ನೆ ಮಾಡಿದ್ರೆ ರಾಜಕೀಯ ಅಲ್ವಾ? ಮೊನ್ನೆ 15 ದಿನ ಎಲ್ಲರೂ ರಾಜಕೀಯ ಮಾಡಿದ್ದೀವಿ.
ಈಗ ಏನಿದ್ರು ಡೆವಲಪ್ಮೆಂಟು ಮೊದಲು, ಆಮೇಲೆ BBMP ಎಲೆಕ್ಷನ್ ಬರಲಿ, ಅವಾಗ ರಾಜಕೀಯ ಮಾಡೋಣ. ಒಳ್ಳೆ ಕ್ಯಾಂಡಿಡೇಟ್ ನಿಲ್ಲಿಸಿ ನಿಮ್ಮ ಸರ್ವಿಸ್ ಯಾರು ನಿಮ್ಮ ಜೊತೆಲಿ 24 ಟೈಮ್ ಸರ್ವಿಸ್ ಮಾಡಿರ್ತಾರೋ ಅಂಥವ್ರಿಗೆ ಟಿಕೆಟ್ ಕೊಡೋದು ಈ ಸಲ ಅಲ್ವಾ? ನಿಮ್ಮ ಸರ್ವಿಸ್ ನಿಮ್ಮ ಜೊತೆಲೇ ಇರ್ಬೇಕು. ಆ ಫೀಲಿಂಗ್, ಈಗ ನನಗೆ MLA ಫೀಲಿಂಗ್ ಇದೆಯಾ? MLA ವಿಧಾನಸೌಧದಲ್ಲಿ, ಇಲ್ಲಿ ಬಂದರೆ ನನ್ನ ಸಾಮಾನ್ಯ ಕಾರ್ಯಕರ್ತ ಅಲ್ವಾ? ಆ ಥರ ಫೀಲಿಂಗ್ ಇರಬೇಕು. ನಾನು ಅನ್ನೋದು ಬಿಡಬೇಕು, ನಿಮ್ಮ ಜೊತೆಲಿ ಸುತ್ತಬೇಕು, ಕೆಲಸ ಮಾಡಬೇಕು. ನೀವು ಹೇಳಿದ್ದು ನನ್ನ ಫೋನ್ ನೋಡಿದ್ರ? ಯಾವಾಗೂ ಆನೆ ಇರ್ತದೆ, ನಂದು ಆಫ್ ಮಾಡಿದ್ದು ನೋಡಿದ್ರಿ? ಯಾವನ ಫ್ಲೈಟಲ್ಲಿ ಯಾವನ ಇದ್ದಾಗ ಆಫ್ ಇರ್ತದೆ, ಅಲ್ಲೇನಪ್ಪ ಪ್ರಕಾಶ್? ಹಾಂ. ಆಮೇಲೆ ಏನಾದ್ರು ಫೋನ್ ಮಾಡಿದ್ರೆ ಇಮಿಡಿಯೇಟಾಗಿ ನಿಮ್ಮ ವಾರ್ಡ್ ಪ್ರೆಸಿಡೆಂಟು, ಬ್ಲಾಕ್ ಪ್ರೆಸಿಡೆಂಟು, ನಿಮ್ಮ ಎಕ್ಸ್ ಕಾರ್ಪೊರೇಟರ್ಗಳು, ಲೀಡರ್ಗಳೆಲ್ಲ ನಿಮ್ಮ ಹತ್ರ ಇರ್ತಾರಾ? ನೀನು ಸೇರಿ ಇರ್ತೀಯ ಅಲ್ವಾ? ಜನಗಳೇ ಹ್ಯಾಪಿ ಇರಬೇಕು. ಯಾವ ಜನಸೇವೆ ಯಾರು ಮಾಡ್ತಾರೋ ಅವರೇ ನನ್ನ ಹತ್ರ ಲೀಡ್ರು. ಬರೀ ನಾನು ಹಿಂದೆ ಮುಂದೆ ಸುತ್ಕೊಂಡಿದ್ರೆ ಲೀಡ್ರ್ ಆಗಲ್ಲ. ಜನ ಹತ್ರ ಸುತ್ಕೊಂಡ್ಬಂದು ನನ್ನ ಹತ್ರ ಸುತ್ತಿದ್ರೆ ಅವಾಗ ಲೀಡ್ರು ಅಲ್ವಾ? ಅವಾಗ ನಿಜವಾದ ಲೀಡರ್ ಅನ್ಸ್ತೀವಿ. ಫಸ್ಟ್ ಜನ ಹತ್ರ ಸುತ್ತಬೇಕು, ಆಮೇಲೆ ನನ್ನ ಹತ್ರ ಬಂದರೆ ಲೀಡ್ರ್ ಆಗ್ತಾರೆ. ಅದು ಲೀಡ್ರ್ ಕ್ವಾಲಿಟಿ ಅಲ್ವಾ? ಅದರಿಂದ ನನಗೆ ನಿಜವಾಗಿ ಹ್ಯಾಪಿ ಇದ್ದೀನಿ. ಯಾರು ಅಂತ ಪುಲಕೇಶಿ ನಗರದಲ್ಲಿ ಇಲ್ಲ, ಎಲ್ಲ ಒಳ್ಳೆ ಜನನೇ ಅಲ್ವಾ? ನೋಡಿ, ಸುಮ್ಮನೆ ನಾನು ಏನಕ್ಕೋ ಕರೆದ್ರೆ ಎಷ್ಟು ಜನ ಬಂದ್ಬಿಟ್ಟಿದ್ದೀವಿ. ನಾನು ನಿಜ ಪ್ಲಾನೇ ಇಲ್ಲ ಎಷ್ಟು ಜನ ಅಂದರೆ ಇನ್ನೂ ಬಂದ್ಬಿಡೋದು. ಅದರಿಂದ ನೀವು ಹೆಂಗೆ, ಈಗ ನಾನು ಚೇಂಜ್ ಆಗಿಬಿಟ್ಟಿದ್ದೀವಿ ನಿಮಗೋಸ್ಕರ ಅಲ್ವಾ? ಅದರಿಂದ ನೆಮ್ಮದಿಯಾಗಿರಿ, ಆರಾಮಾಗಿರಿ, ನಿಮಗೆಲ್ಲ ಒಳ್ಳೇದಾಗಲಿ. ಇನ್ನೂ ಅಭಿವೃದ್ಧಿ 4 ವರ್ಷ ಇದೆ ನಮ್ಮ ಸರ್ಕಾರ, ಇನ್ನೂ ಅನೇಕ ಅಭಿವೃದ್ಧಿಗಳಿದ್ದಾವೆ. ಸರ್ಕಾರದಲ್ಲಿ ಏನು ಸವಲತ್ತು ಒಂದೂ ಬಿಡೋದಿಲ್ಲ, ಎಲ್ಲ ತಂದ್ಕೊಡ್ತೀವಿ. ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಇವತ್ತೆಲ್ಲ ಒಂದಿನ ಲೇಟ್ ಆಗ್ಬೋದು, ಇವತ್ತಿಲ್ಲದ್ರೆ ನಾಳೆ ಆಗ್ತದೆ. ಈ ಹೊಸದಾಗಿ ಎಷ್ಟು ವರ್ಷಗಳಾಗಿದ್ದು ಮೇಜರ್ ನೀರು ಸಮಸ್ಯೆನೇ. ನನಗೆ ಗೊತ್ತಿದೆಯಮ್ಮ, ನೀರು ಸಮಸ್ಯೆ, ಮೇಜರ್ ನೀರು ಸಮಸ್ಯೆ, ಎಲ್ಲ ಪ್ರಾಬ್ಲಮ್ ಗೊತ್ತಿದೆ. ಅದಕ್ಕೆ 20 ಬೋರ್ವೆಲ್ ಹಾಕ್ಸಿ ಆ ಮೋಟ್ರ್ ಕುಣಿಸ್ಕೊಳ್ಳೋವರೆಗೂ ಸ್ವಲ್ಪ ತೊಂದರೆ ಇದೆ ನಿಮಗೆ. ಫಸ್ಟ್ ಮೋಟ್ರ್ ಕುಣಿಸ್ತೀವಿ. ಆಯ್ತಮ್ಮ, ನಾನೇ ಬರ್ತೀವಿ. ಇನ್ನು ಮೇಲೆ ನಾನು ಪ್ರತಿದಿನ 2 ಅವರ್ ಒಂದು ವಾರ್ಡ್ಗೆ ವಿಸಿಟ್ ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಒಂದು ವಾರ್ಡ್ಗೆ ನಾನು ಬಂದು 2 ಅವರ್ ಒಂದೊಂದು ವಾರ್ಡ್ ಸುತ್ತೀನಿ. ಸಮಸ್ಯೆಗಳಿರೋ ಕಡೆ ನೀವು ಅಲ್ಲೇ ಸ್ಪಾಟಲ್ಲಿ ಹೇಳಿ, ಸ್ಪಾಟ್ಗೆ ಬರ್ತೀನಿ ನಾನು. ಈಗ ಏನಿದೆ, ಇಷ್ಟು ದಿನ ನಮ್ಮದು ಸರ್ವೆ ಮಾಡೋದು, ಕೆಲಸ ನೋಡೋದು, ವಿಧಾನಸೌಧಕ್ಕೆ ಹೋಗೋದು, ಅಮೌಂಟ್ ತರೋದು, ಇವೆಲ್ಲ ಸಮಸ್ಯೆಗಳಾಗಿದೆ. ಪಾಪ ಲಾಡ್ ತಗಮ್ಮ, ಲಾಡ್ ಇಲ್ಲಿಂದ ಹಚ್ಚು. ಪಾಪ ಇನ್ನೊಬ್ರು ಇಟ್ಕೊಳ್ಳಿ, ಒಬ್ರು ಹಂಚಿ. ಅಲ್ಲೇ ಡಿಸ್ಟರ್ಬ್ ಆಗ್ಬಾರ್ದು. ಯಾವಾಗ ಶಿಸ್ತು ಎಲ್ಲಿರ್ತದೋ ಕೆಲಸ ಅಲ್ಲಿರ್ತದೆ. ಶಿಸ್ತಿರ್ಬೇಕು.
வருஷம் ஆகுதுனால. ஸோ இன்றைக்கி அவங்க செலிப்ரேட் பண்ணிருக்காங்க, அதுக்காக நீங்கள் விஷ் பண்ணுறதுக்காக நீங்கள் வந்திருக்கீங்க வேறு ஊர்லேருந்து. உங்களோட ஒப்பீனியன் என்னங்க சார்? வணக்கம், நமஸ்காரம். என் பேர் வந்து சூசைராஜ். நான் ஏஐசிசியினுடைய நேஷனல் கோஆர்டினேட்டராக டெல்லியில் இருக்கேன். என்னோடய சொந்த ஊர் பாண்டிச்சேரி. ஒரு வருஷத்துக்கு முன்னாடி என்னை வந்து இந்த புலிகேசி நகருக்கு பொறுப்பாளராக போட்டாங்க. எலெக்ஷனில் பார்வையாளராக நான் வந்தேன். புதுச்சேரியிலேருந்து நான் இங்கே வந்து முதல்ல பார்க்கும்போது புலிகேசி நகர் தொகுதியில் ஏற்கனவே காங்கிரஸ் கட்சியில் இருந்த ஒரு சட்டமன்ற உறுப்பினர் வேறு கட்சிக்கு போயிட்டார், இருக்கிறவங்க எல்லாம் போயிட்டாங்க, இங்கே இவர் ஜெயிக்கிறதுக்கான வாய்ப்பு குறைவாக இருக்குது அப்படின்ற மாதிரி ஒரு மாயையை உருவாக்குனாங்க. ஆனால் மக்களுடைய செல்வாக்கும் ஏசி சீனிவாசுடைய நண்பர்களுடைய சப்போர்ட்டும் இந்த பகுதியில் பார்க்கும்போது ரொம்ப அபரிதமாக இருந்தது. ஏழை எளிய மக்கள், நடுத்தர மக்கள், சிறுபான்மை மக்கள் எல்லாரும் ஒட்டுமொத்தமாக வந்து காங்கிரஸுக்கு, ராகுல் காந்திக்காக, கர்நாடக மாநிலத்தில் காங்கிரஸ் ஆட்சி வரணும் என்பதற்காக நம்முடைய ஏசி சீனிவாஸ் அவர்களுக்கு பெரும் ஆதரவு கொடுத்தாங்க. இன்னைய தினத்தை நான் நினச்சி பார்க்கும்போது ஒரு வருஷத்துக்கு முன்னாடி நாங்கள் எப்படி தேர்தல் பணியாற்றுறதுக்கு எல்லாம் கும்பலாக எல்லாம் கூட்டமாக இருந்தோமோ அதே நண்பர்கள் அத்தனை பேருமே இங்கே இருக்காங்க. இந்த வெற்றி வந்து காங்கிரஸினுடைய வெற்றி. ராகுல் காந்தி பர்டிகுலராக இந்த பகுதிக்கு வரணும்னு நாங்கள் எல்லாரும் வந்து முயற்சி எடுத்து சொன்னோம். ரிப்போர்ட் கொடுத்ததுனால புலிகேசி நகர் தொகுதிக்கு ராகுல் காந்தி வந்தார். ராகுல் காந்தி வந்து நம்ம ஏசி சீனிவாஸ் அவர்களுக்காக வாக்கு கேட்டாங்க. அதனால் வந்து அபரிதமான வாக்கு வித்தியாசத்தில் புலிகேசி நகர் தொகுதி மீண்டும் காங்கிரஸுடைய கோட்டையாக மாறி இருப்பதற்கு இங்கே வந்திருக்கின்ற நண்பர்கள் எல்லாரையும் பார்க்கும்போது ரொம்ப சந்தோஷமாக இருக்குது. இது வந்து இன்னும் மென்மேலும் வளர்ந்து வருகின்ற 4ஆம் தேதி, ஜூன் மாதம் 4ஆம் தேதி அகில இந்திய அளவில் நடைபெறுகின்ற தேர்தலில் காங்கிரஸ் அமோக வெற்றி பெற்று ராகுல் காந்தி பிரதமராக வர வேண்டும், இந்தியா கூட்டணி வெற்றி பெற வேண்டும் என்று இங்கே இருக்கிறவங்க எல்லாரும் வேலை செஞ்சுருக்காங்க. அதனால் இந்த நேரத்தில் நான் மரியாதைக்குரிய புலிகேசி நகர் சட்டமன்ற உறுப்பினர் ஏசி சீனிவாஸ் அவர்களுக்கும் அவருடைய நண்பர்கள் அத்தனை பேருக்கும் நான் காங்கிரஸ் கட்சியின் சார்பாக நான் நன்றியும் வணக்கத்தையும் தெரிவிப்பதற்காக வந்திருக்கிறேன். நன்றி, வணக்கம்.